ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ನೀವು ಆನ್ಲೈನ್ ಇದ್ರೂ ಕೂಡ ಆನ್ಲೈನ್ ಅಂತ ತೋರಿಸ್ದೇ ಇರೋ ಥರ ನಾವು ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಮತ್ತು ಲಾಸ್ಟ್ ಸೀನ್ ಕೂಡ ಯಾರಿಗೂ ತೋರಿಸ್ತಾ ಇರೋ ಥರ ಸೆಟ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಮೆಸೇಜ್ನ ಓದಿದ್ರೂ ಕೂಡ, ಬೇರೆಯವರು ಸೆಂಡ್ ಮಾಡಿರೋಂಥ ಮೆಸೇಜ್ನ ನೀವು ಓದಿದ್ರೂ ಕೂಡ ಬ್ಲೂ ಟಿಕ್ ಅವರಿಗೆ ಬರದೇ ಇರೋ ಥರ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಅದು 2 ನಿಮಿಷದಲ್ಲಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆನ್ಲೈನ್ ಇದ್ದರೂ ಕೂಡ ಇಲ್ಲದೇ ಇರೋ ಥರ ಯಾವ ಥರ ನೋಡೋದು ಅಂತ ಬನ್ನಿ. ಸೊ ಮೊದಲನೇದಾಗಿ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಸೆಕೆಂಡ್ ಆಪ್ಷನ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬರುತ್ತೆ. ನೆಕ್ಸ್ಟು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ಪ್ರೈವಸಿ ಚೆಕಪ್ ಅನ್ನೋ ಒಂದು ಲಾಸ್ಟ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಚೆಕಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ 4 ಆಪ್ಷನ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಕಂಟ್ರೋಲ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಈಗ ನಾನು ಕಂಟ್ರೋಲ್ ಯುವರ್ ಪರ್ಸ್ನಲ್ ಇನ್ಫೋ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಬರುತ್ತೆ. ಈಗ ನೋಡಿ, ಸೆಕೆಂಡ್ ಆಪ್ಷನ್ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆ. ಫಸ್ಟ್ ಆಪ್ಷನ್ ಪ್ರೊಫೈಲ್ ಫೋಟೋ, ಥರ್ಡ್ ಬಂದುಬಿಟ್ಟು ರೀಡ್ ರೆಸಿಪ್ಟ್ಸ್ ಅಂತ ಇದೆ. ಸೊ ಸೆಕೆಂಡ್ ಆಪ್ಷನ್ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ಈಗ 4 ಆಪ್ಷನ್ ಬಂದಿದೆ ನೋಡಿ. ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂತ ಎವ್ರಿ ಒನ್ ಕೊಟ್ಟರೆ ಎಲ್ಲರೂ ಕೂಡ ನೋಡ್ಬೋದು ಲಾಸ್ಟ್ ಸೀನ್. ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರು. ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತಂದರೆ ನೀವು ಎಕ್ಸೆಪ್ಟ್ ಮಾಡ್ಬೋದು. ನೋ ಬಡಿ ಅಂದರೆ ಯಾರೂ ಕೂಡ ನೋಡೋದಕ್ಕಾಗಲ್ಲ. ಇಲ್ಲಿ ನೋ ಬಡಿನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಫಸ್ಟ್ ನೋ ಬಡಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಹೂ ಕ್ಯಾನ್ ಸಿ ವೆನ್ ಇನ್ ಆನ್ಲೈನ್ ಅಂತ ಇದ್ದಾಗ ಎವ್ರಿ ಒನ್ ಕೊಟ್ಟಾಗ ಎಲ್ಲರೂ ನೋಡ್ತಾರೆ. ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಕೊಡಿ ನೀವು. ಆಗ ಯಾರೂ ಕೂಡ ನೀವು ಆನ್ಲೈನಲ್ಲಿ ಇದ್ದಾಗ ಆನ್ಲೈನ್ ಅಂತ ತೋರಿಸೋದಿಲ್ಲ, ನೋಡೋದಕ್ಕಾಗೋದಿಲ್ಲ ಬೇರೆಯವರು ನೀವು ಆನ್ಲೈನಲ್ಲಿ ಇದ್ದಾಗ. ಸೊ ಇಷ್ಟೇ, ಇದೆರಡೂ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಆಪ್ಷನಲ್ಲಿ ನೋ ಬಡಿ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡಲ್ಲಿ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಆನ್ಲೈನಲ್ಲಿ ಇದ್ದರೂ ಕೂಡ ಗೊತ್ತಾಗೋದಿಲ್ಲ, ಹಾಗೆ ಲಾಸ್ಟ್ ಸೀನ್ ಕೂಡ ತೋರಿಸೋದಿಲ್ಲ. ಸೊ ಇಷ್ಟೇ, ಇವೆರಡನ್ನೂ ಕೂಡ ನೀವು ನೀಟಾಗಿ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಬ್ಲೂ ಟಿಕ್ ಬರೋ ಥರ, ಬರದೇ ಇರೋ ಥರ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತೀನಿ. ಥರ್ಡ್ ಆಪ್ಷನ್ ಇದೆ ನೋಡಿ, ಬ್ಯಾಕ್ ಬಂದುಬಿಟ್ಟು ಥರ್ಡ್ ಆಪ್ಷನ್ ರೀಡ್ ರೆಸಿಪ್ಟ್ಸ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿವಾಗ ಥರ್ಡ್ ಆಪ್ಷನ್ ಟಿಕ್ ಬಂದುಬಿಟ್ಟು ರೀಡ್ ರೆಸಿಪ್ಟ್ಸ್ ಅಂತ ಇದೆಯಲ್ಲ, ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ರೀಡ್ ರೆಸಿಪ್ಟ್ ಮೇಲೆ ಇಲ್ಲಿ ಆನ್ ಆಗಿದೆ. ಈ ಥರ ಆನ್ ಇದ್ದಾಗ ನೀವು ಮೆಸೇಜ್ನ ರೀಡ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ. ಸೊ ಇದನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಆಫ್ ಮಾಡಿಕೊಂಡಾಗ ನೀವು ಮೆಸೇಜ್ ನೋಡಿದ್ರೂ ಕೂಡ ಬ್ಲೂ ಟಿಕ್ಕು ಬರೋದಿಲ್ಲ, ಓಕೆನಾ. ಸೊ ಈ ಥರ ನೀವು ಸೆಟ್ ಮಾಡಿಕೊಂಡು ನಿಮ್ಮ ಒಂದು ಮೆಸೇಜಸ್ನೆಲ್ಲ ಪ್ರೈವೇಟಾಗಿ ಅಂತ ಅಂದರೆ ಅವರಿಗೆ ಗೊತ್ತಾಗದೇ ಇರೋ ಥರ, ನೋಡಿದಿರ ಅಂತ ಗೊತ್ತಾಗದೇ ಇರೋ ಥರ ಮಾಡ್ಕೊಳ್ಬೋದು, ಓಕೆನಾ. ಸೊ ಇದಿಷ್ಟೇ, ತುಂಬ ಈಸಿಯಾಗಿ ಸೆಟ್ ಮಾಡ್ಕೊಳ್ಬೋದು. 2 ನಿಮಿಷ ಸಾಕಾಗುತ್ತೆ ಈ ಸೆಟ್ಟಿಂಗ್ಸ್ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ವೀಡಿಯೋಸು ನಿಮಗೆ ಬಂದು ಸೇರುತ್ತೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.